ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 6ನೆಯ ತರಗತಿ ಅಧ್ಯಾಯ 2 ರೇಖೆಗಳು ಮತ್ತು ಕೋನಗಳು ಎನ್ನುವ ಪಾಠದಲ್ಲಿ ಇವತ್ತು ನಾವು ರೇಖಾಗಣಿತದ ಅಂದರೆ ಜಾಮಿತಿಯ ಮೂಲಭೂತ ಕಲ್ಪನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು 2 ಅಥವಾ 3ನೇ ಪೇಜ್ನಲ್ಲಿ ಲಾಸ್ಟ್ ಕಂಡುಹಿಡಿಯಿರೋವರೆಗೆ ನಾವು ತಿಳ್ಕೊಳ್ಳೋಣ. ಇದರಲ್ಲಿ ರೇಖಾಗಣಿತದ ಮೂಲಭೂತ ಕಲ್ಪನೆಗಳು ಯಾವಪ್ಪ ಅಂದರೆ ಬಿಂದುಗಳು, ರೇಖೆಗಳು, ಕಿರಣಗಳು, ರೇಖಾಖಂಡಗಳು, ಕೋನಗಳು. ಇವೆಲ್ಲ ಸಮತಲ ಜಾಮಿತಿಯ ಮೂಲಭೂತ ಅಂಶಗಳಾಗಿವೆ. ಸಮತಲ ಅಂದರೆ ಸಮತಟ್ಟಾಗಿರ್ತಕ್ಕಂಥ ಒಂದು ಮೇಲ್ಮೈ ಮೇಲೆ ಇವನ್ನೆಲ್ಲ ಬಿಡಿಸ್ಬೋದು. ಬಿಂದುಗಳನ್ನು ಈಗ ನೋಡ್ರಿ, ಇದು ಸಮತಲನ, ಇದು ಒಂದು ಪುಸ್ತಕ, ಅದರ ಮೇಲೆ ಬಿಂದುವನ್ನು ನಾವು ಹಾಕ್ಬೋದು, ರೇಖೆಯನ್ನು ನಾವು ಎಳಿಬಹುದು. ಇವೆಲ್ಲ ರೇಖೆಗಳೇ. ಇವು ವಕ್ರರೇಖೆ, ಇದು ರೇಖಾಖಂಡ, ಈ ರೀತಿ ಕಿರಣ, ಇವನ್ನೆಲ್ಲ ನಾವು ಈಗ ತಿಳ್ಕೊಳ್ಳೋಣ. ಫಸ್ಟಿಗೆ ಬಿಂದು ಅಂದರೆ ಏನಪ್ಪ ಅಂದರೆ ಒಂದು ಚುಕ್ಕೆ. ನೋಡಿರಿ, ಒಂದು ಪೆನ್ಸಿಲನ್ನು ನೀವು ಚೂಪ್ ಮಾಡ್ಕೊಳ್ತೀರಲ್ವ, ನಿಮ್ಮ ಒಂದು ಮೆಂಟರ್ನಲ್ಲಿ ಚೂಪ್ ಮಾಡ್ಕೊಂಡ್ರೆ ಅದನ್ನು ನಾವು ಇಷ್ಟು ಒಂದು ಚುಕ್ಕೆ ಇಟ್ಬಿಟ್ರೆ ಅದೇ ಚುಕ್ಕೆ, ಬಿಂದು ಅಂತ ಕರೀತಾರೆ. ಈ ಬಿಂದು ನಿಖರವಾದ ಸ್ಥಾನವನ್ನು ನಿರ್ಧರಿಸುತ್ತದೆ. ನಿಖರವಾಗಿರ್ತಕ್ಕಂಥ ಸ್ಥಾನ ಅದು ಎಲ್ಲಿದೆ, ಅದು ಯಾವ ಸ್ಥಾನದಲ್ಲಿದೆ, ಅದು ಯಾವ ಒಂದು ಸ್ಥಳದಲ್ಲಿದೆ ಅನ್ನೋದೇ ಇದು ಬಿಂದು. ನಾವು ಯಾವುದಾದ್ರೂ ಭಾರತ ದೇಶದ ಒಂದು ಇದು ತಗೊಂಡ್ರೆ, ಮ್ಯಾಪ್ ತಗೊಂಡ್ರೆ, ಗೂಗಲ್ ಮ್ಯಾಪ್ ನಾವು ಮೊಬೈಲ್ನಲ್ಲಿ ನೋಡ್ತೀವಲ್ಲ, ಎಲ್ಲಿದೆ ನಮ್ಮ ಪ್ಲೇಸು ಅನ್ನೋದು ತೋರಿಸ್ತದೆ. ಇದು ಚುಕ್ಕೆ, ನಿಖರವಾದ ಸ್ಥಾನವನ್ನು ಈ ಬಿಂದು ತೋರಿಸ್ತದೆ. ಇದಕ್ಕೆ ಉದ್ದ ಇಲ್ಲ, ಅಗಲ ಇಲ್ಲ, ಎತ್ತರ ಇಲ್ಲ. ಇದು ನೋಡ್ರಿ, ಇದಕ್ಕೆ ಉದ್ದ ಇಲ್ಲ, ಅಗಲ ಇಲ್ಲ, ಎತ್ತರ ಇಲ್ಲ, ಇದೇ ಬಿಂದು ಅಂತಂದೇಳಿ ಕರೀತಾರೆ. ನೋಡ್ರಿ, ಇಲ್ಲಿ ಚಿತ್ರ ಕೊಟ್ಟಿದ್ದಾನೆ. ಪೆನ್ಸಿಲಿನ ತುದಿ ಬಿಂದು, ಈ ಒಂದು ಸೂಜಿಯ ತುದಿ ಬಿಂದು, ಪೆನ್ಸಿಲಿನ ಚೂಪಾದ ತುದಿ ಬಿಂದು, ಸೂಜಿಯ ಕೊನೆಯ ಮೊನಚಾದ ತುದಿ ಬಿಂದು. ಇಲ್ಲಿ ಚಿತ್ರದಲ್ಲಿ 3 ಬಿಂದುಗಳನ್ನು ತೋರಿಸಿದ್ದಾರೆ. ಈ ಬಿಂದುಗಳನ್ನು ಯಾವ ರೀತಿ ಹೆಸರಿಸ್ತಾರೆ? ಕ್ಯಾಪಿಟಲ್ ಅಕ್ಷರ ಅಂದರೆ ಇಂಗ್ಲೀಷಿನ ದೊಡ್ಡ ಅಕ್ಷರಗಳಿಂದ ಸೂಚಿಸ್ತಾರೆ. ಇದು ಬಿಂದು Z, ಇದು ಬಿಂದು P, ಇದು ಬಿಂದು T, ಅಥವಾ ಇದು Z ಬಿಂದು, ಇದು P ಬಿಂದು, ಇದು T ಬಿಂದು. ನೆನ್ಪಿಟ್ಕೊಳ್ರಿ, ಬಿಂದುಗಳು ನಿಖರವಾದ ಸ್ಥಾನಗಳನ್ನು ಪ್ರತಿನಿಧಿಸ್ತವೆ ಮತ್ತು ಅತ್ಯಂತ ತೆಳ್ಳಗಿರುತ್ತವೆ. ಅದಕ್ಕೆ ಉದ್ದ ಇಲ್ಲ, ಅಗಲ ಇಲ್ಲ, ಎತ್ತರ ಇಲ್ಲ. ಅವನ್ನ ಕ್ಯಾಪಿಟಲ್ ಅಕ್ಷರಗಳಿಂದ ಗುರುತಿಸ್ತಾರೆ. ಇಷ್ಟು. ಈಗ ಮಕ್ಕಳೇ, ರೇಖಾಖಂಡ ಅಂದರೆ ಈಗ ಇಲ್ಲಿ ಒಂದು ಕಾಗದವನ್ನು ಮಡಚಿ ಅದನ್ನು ಹಿಂಗೆ ಓಪನ್ ಮಾಡಿದ್ದಾರೆ. ಅಲ್ಲಿ ನೋಡ್ರಿ, ಒಂದು ಗೆರೆ ಕಾಣ್ತಾ ಇದೆ. ಇಲ್ಲಿ ಒಂದು ಅಂತಿಮ ಬಿಂದುಗಳಿದಾವೆ, 2 ಅಂತಿಮ, A ಮತ್ತು B. ಇದೇ ರೇಖಾಖಂಡ. ಖಂಡ ಅಂದರೆ ಏನು? ಖಂಡ ಅಂದರೆ ತುಂಡ ಅಂದರೆ ಕಟ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಕಟ್ಟಾಗಿದೆ, ಇಲ್ಲಿಗೆ ಈ ಒಂದು ರೇಖೆ ಕಟ್ಟಾಗಿರ್ತಕ್ಕಂಥ ರೇಖಾಖಂಡ. ಇದು AB ರೇಖಾಖಂಡ, ಇದು AB ರೇಖಾಖಂಡ. ಇಲ್ಲಿ ಮೇಲೆ ಗೆರೆ ಈ ರೀತಿ ಎಳಿತಾರೆ. ಅಂದರೆ ರೇಖೆ ನೇರವಾಗಿರ್ಬೇಕು, ಜೊತೆಗೆ 2 ಅಂತಿಮ ಬಿಂದುಗಳನ್ನು ಹೊಂದಿರುತ್ತೆ. ನೋಡ್ರಿ, A ಬಿಂದುವಿನಿಂದ B ಬಿಂದುವಿಗೆ ಅತಿ ಕಡಿಮೆ ದೂರ. ಇಲ್ಲಿ ನೋಡ್ರಿ, A ಮತ್ತು B ಬಿಂದುವಿನ 4 ರಸ್ತೆಗಳು ಕೂಡಿಸ್ತಾ ಇದ್ದಾವೆ. ಒಂದು ಈ ರೀತಿ, ಒಂದು ಈ ರೀತಿ, ಒಂದು ಈ ರೀತಿ, ಎಲ್ಲವೂ ವಕ್ರವಾಗಿದ್ದಾವೆ, ದೂರ ಇದ್ದಾವೆ. ಆದರೆ A ಮತ್ತು Bಗೆ ಹತ್ತಿರವಾಗಿರ್ತಕ್ಕಂಥ ಮಾರ್ಗ ಯಾವುದಪ್ಪ ಅಂದರೆ ಇದೇ ರೇಖಾಖಂಡ. ಈ ರೇಖಾಖಂಡಕ್ಕೆ ಅಂತಿಮ ಬಿಂದುಗಳು ಇರ್ತವೆ. AB ಆಗ್ಬೋದು, ಯಾವುದಾದ್ರೂ ಬೇರೆ ಅಕ್ಷರಗಳನ್ನು ಕೊಡಬಹುದು. ರೇಖಾಖಂಡ ಅಂದರೆ ಅರ್ಥ ಆಯ್ತಾ? ಈ ಪಾಠ ಮುಗಿದ ಮೇಲೆ ಸಾರಾಂಶ ಅನ್ನೋ ಒಂದು ಶೀರ್ಷಿಕೆ ಅಡಿ 2ನೇ ಒಂದು ವಾಕ್ಯ ಏನಿದೆ ನೋಡ್ರಿ, ಒಂದು ರೇಖಾಖಂಡವು 2 ಬಿಂದುಗಳ ನಡುವಿನ ಕನಿಷ್ಠ ದೂರವಾಗಿರುತ್ತದೆ, ಕಡಿಮೆ ದೂರವಾಗಿರುತ್ತದೆ. S ಮತ್ತು T ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ST ಅಂದರೆ ಮೇಲ್ಗಡೆ ಹಿಂಗೆ ಗೆರೆಯನ್ನು ಹಾಕಿ ಈ ರೀತಿ ಅದನ್ನು ರೇಖಾಖಂಡವನ್ನು ಸೂಚಿಸ್ತಾರೆ. ಈಗ ಉದಾಹರಣೆಗೆ ಈ ಒಂದು ರೇಖಾಖಂಡ ಸುಮ್ಮನೆ ಹಿಂಗೆ ಹಾಕ್ತೀನಿ, ಇದು PQ ಅಂತ ಹೇಳಿದರೆ ಇದು PQ ರೇಖಾಖಂಡ. ಈ ರೀತಿ ನಾವು ಬರಿತೀವಿ. ಈಗ 3ನೇದು ರೇಖೆ. ಈಗ ರೇಖಾಖಂಡ AB ಅನ್ನು ನಾವು ಏನು ಮಾಡ್ತೀವಿ, B ಯಲ್ಲೂ ನಾವು ಮುಂದಕ್ಕೆ ವೃದ್ಧಿಸ್ತೀವಿ, ಇದು A ಯಲ್ಲೂ ವೃದ್ಧಿಸ್ತೀವಿ. ಇಲ್ಲಿ ಬಾಣದ ಗುರುತು ತೋರಿಸ್ತೀವಿ. ಬಾಣದ ಗುರುತು ಏನಪ್ಪ ಸೂಚಿಸುತ್ತೆ ಅಂದರೆ ಇದು ಇಲ್ಲಿಗೆ ಕೊನೆಯಾಗಿಲ್ಲ, ಇದು ಅಂತ್ಯವಿಲ್ಲದೆ ವೃದ್ಧಿಸುತ್ತೆ ಈ ರೇಖೆ. ಇದನ್ನು ಹಿಂಗೆ ನಾವು ಅಂದರೆ ಮುಂದುವರಿಸ್ತಾ ಹೋದರೆ ಈ ರೇಖೆಗೆ ಕೊನೆ ಇಲ್ಲ. ಹಾಗಾಗಿ ಇದನ್ನು ರೇಖೆ ಅಂತಂದೇಳಿ ಕರೀತಾರೆ.
ಇದರಲ್ಲಿ ಯಾವ ರೀತಿ ಇದನ್ನು ನಾವು ಬರಿತೀವಿ ಅಂದರೆ ಎ ಬಿ ಬರೆದು ಅಲ್ಲಿ ಮೇಲ್ಗಡೆಗೆ ಎರಡೂ ಕಡೆ ಬಾಣದ ಗುರುತಿರ್ತಕ್ಕಂಥ ಸಣ್ಣ ಒಂದು ಗೆರೆಯಿಂದ ಸೂಚಿಸ್ತೀವಿ. ಇದು ಎರಡೂ ದಿಕ್ಕುಗಳಲ್ಲಿ ಅಂತ್ಯವಿಲ್ಲದಂತೆ ವಿಸ್ತರಿಸುತ್ತದೆ. ಬೇರೆ ಎರಡೂ ದಿಕ್ಕುಗಳಲ್ಲಿ ನಾವು ಎಷ್ಟು ಬೇಕಾದರೂ ಅದನ್ನು ನಾವು ಮುಂದುವರಿಸ್ಬೋದು. ಆದರೆ ರೇಖಾಖಂಡ ನೋಡ್ರಿ, ರೇಖಾಖಂಡ ಇಲ್ಲಿಗೆ ಅಂತಿಮ ಅಂದರೆ ಅಂತ್ಯ, ಲಾಸ್ಟ್. ಈ ರೇಖಾಖಂಡ ಅಂದರೆ ಲಾಸ್ಟ್, ಖಂಡ ತುಂಡವಾಗಿದೆ ಅದು. ಇದು ಆದರೆ ರೇಖೆ ಇದು ಎಲ್ಲಿಗೂ ಕೊನೆಯಾಗಿಲ್ಲ, ಇದರಲ್ಲಿ ಅಂತಿಮ ಬಿಂದುಗಳು ಅನ್ನೋದೇ ಇಲ್ಲ. ಇದನ್ನು ಎ ಬಿ ಮೇಲ್ಗಡೆಗೆ ಬಾಣದ ಗುರುತು ತೋರಿಸ್ತೀವಿ, ಜೊತೆಗೆ ಅಥವಾ ಎಂ ರೇಖೆ ಅಂತಂದೇಳಿ ತೋರಿಸ್ತೀವಿ, ಅಥವಾ ಎಲ್ ರೇಖೆ ಅಂತ ತೋರಿಸ್ತೀವಿ. ಹಿಂಗೆ ಸಣ್ಣ ಅಕ್ಷರಗಳಿಂದನೂ ತೋರಿಸ್ತೀವಿ. ಈಗ ಕಿರಣ ಅಂದರೆ ಇದು ರೇಖೆಯ ಒಂದು ಭಾಗ. ರೇಖೆ ಅಂದರೆ ಎರಡೂ ಕಡೆ ವೃದ್ಧಿಸಿರ್ತಕ್ಕಂಥ ರೇಖೆಯಲ್ಲಿ ಇದು ಒಂದು ಭಾಗ. ಅಂದರೆ ಒಂದು ಬಿಂದುವಿನಿಂದ ಆರಂಭವಾಗುತ್ತೆ, ಅದೇ ದಿಕ್ಕಿನಲ್ಲಿ, ಅಂದರೆ ಒಂದು ಬಿಂದುವಿನಿಂದ ಆರಂಭವಾಗಿ ಇನ್ನೊಂದು ದಿಕ್ಕಿನಲ್ಲಿ ಅಂತ್ಯವಿಲ್ಲದೆ ಚಲಿಸ್ತಾ ಹೋಗ್ತದೆ. ಅದನ್ನು ನಾವು ಕಿರಣ ಅಂತಂದೇಳಿ ಕರಿತೀವಿ. ಇಲ್ಲಿ ಚಿತ್ರ ತೋರಿಸಿದರೆ ಇದು ಲೈಟ್ ಕಂಬ ಎಲ್ಲಿ ಸಮುದ್ರದ ಪಕ್ಕ ಇರುತ್ತೆ. ಇದರಿಂದ ಬೆಳಕಿನ ಕಿರಣಗಳು ಹೋಗ್ತಾ ಇರ್ತವೆ. ಒಂದು ಕಡೆಯಿಂದ ಶುರುವಾಗಿ ಬೆಳಕಿನ ಕಿರಣಗಳು ಅದು ಹೋಗ್ತಾ ಇರ್ತವೆ, ಇವೇ ಕಿರಣಗಳು. ಆಮೇಲೆ ಇದು ಬ್ಯಾಟ್ರಿಯಿಂದನೂ ಕೂಡ ಕಿರಣಗಳು ಹೊರಡ್ತವೆ. ಸೂರ್ಯನ ಕಿರಣಗಳು ಅಂದರೆ ಒಂದು ಬಿಂದುವಿನಿಂದ ಒಂದು ಅಂತ್ಯ ಬಿಂದು. ಇದು ರೇಖೆಗೆ ಅಂತ್ಯ ಬಿಂದುಗಳು ಇರೋದಿಲ್ಲ, ಎರಡೂ ಕಡೆಗೂ ವೃದ್ಧಿಸ್ತಾ ಹೋಗುತ್ತೆ. ಇದು ಒಂದು ಅಂತ್ಯ ಬಿಂದುವನ್ನು ಹೊಂದಿರುತ್ತೆ, ಇನ್ನೊಂದು ಕಡೆಗೆ ಎಷ್ಟು ಬೇಕಾದ್ರೂ ನಾವು ವೃದ್ಧಿಸ್ಬೋದು. ಇದನ್ನು ಯಾವ ರೀತಿ ಬರ್ತೀವಿ? ಎ ಪಿ ಮೇಲೆ ಎ ಇಂದ ಪಿ ಕಡೆಗೆ ಹೋಗ್ತಾ ಇದೆ, ಇದನ್ನು ಎ ಪಿ ಈ ರೀತಿ ಬರೆಯೋ ಹಾಗಿಲ್ಲ, ಇದು ತಪ್ಪು. ಸರಿನಾ? ನೋಡ್ರಿ, ಕಿರಣದ ಪಥದಲ್ಲಿರುವ ಬಿಂದು ಪಿ ಆಗಿದೆ. ಈ ಕಿರಣದ ಪಥ ಅಂದರೆ ದಾರಿಯಲ್ಲಿರ್ತಕ್ಕಂಥ ಬಿಂದು ಪಿ ಆಗಿದೆ. ಹಾಗಾಗಿ ಇದನ್ನು ಕಿರಣ ಅಂತಂದೇಳಿ ಕರೀತಾರೆ. ಅರ್ಥವಾಯ್ತಾ ನಿಮಗೆ ಒಂದು ಪಾಠದ ಕೊನೆಯಲ್ಲಿ ಸಾರಾಂಶ ಅನ್ನೋ ಒಂದು ಶೀರ್ಷಿಕೆಯಡಿ ನಿಮಗೆ ಬಿಂದು ಅಂದ್ರೇನು, ರೇಖಾಖಂಡ ಅಂದ್ರೇನು, ರೇಖೆ ಅಂದ್ರೇನು, ಕಿರಣ ಅಂದ್ರೇನು ಕೊಟ್ಟಿದ್ದಾನೆ. ಓದ್ಬಿಡೋಣ. ಒಂದು ಬಿಂದು ಒಂದು ಸ್ಥಾನವನ್ನು ನಿರ್ಧರಿಸುತ್ತದೆ. ಅಂದರೆ ಒಂದು ಸ್ಥಾನ ಅಂದರೆ ಅದಕ್ಕೊಂದು ಸ್ಥಳ ಇದೆ ಬಿಂದುಗೆ. ಇದನ್ನು ದೊಡ್ಡ ಅಕ್ಷರದಿಂದ ಸೂಚಿಸ್ತಾರೆ, ಎ ಬಿಂದು, ಬಿ ಬಿಂದು, ಈ ರೀತಿ. ನೆಕ್ಸ್ಟ್, ಒಂದು ರೇಖಾಖಂಡವು ಎರಡು ಬಿಂದುಗಳ ನಡುವಿನ ಕನಿಷ್ಠ ದೂರವಾಗಿರುತ್ತದೆ. ಎಸ್ ಮತ್ತು ಟಿ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಎಸ್ ಟಿ ಎಂದು ಸೂಚಿಸಲಾಗುತ್ತೆ. ಅಂದರೆ ಇದು ಎರಡೂ ಕಡೆಗೆ ಅಂತ್ಯ ಬಿಂದುಗಳನ್ನು ಹೊಂದಿರುತ್ತೆ. ಅಂದರೆ ಖಂಡ ಅಂದರೆ ತುಂಡಾಗಿರ್ತಕ್ಕಂಥ ಒಂದು ರೇಖೆ ಅಂತಂದರೆ. ಎಸ್ ಟಿ ರೇಖಾಖಂಡವನ್ನು ಎರಡೂ ಬದಿಗಳಲ್ಲಿ ಅನಿರ್ದಿಷ್ಟವಾಗಿ ವೃದ್ಧಿಸಿದಾಗ, ಅನಿರ್ದಿಷ್ಟ ಅಂದರೆ ಇಷ್ಟೇ ನಾವು ಮುಂದುವರಿಸ್ಬೇಕು ಅನ್ನೋದಿಲ್ಲ, ಎಷ್ಟು ಬೇಕಾದ್ರೂ ಮುಂದುವರಿಸ್ಬೋದು. ಅದನ್ನು ನಾವು ರೇಖೆ ಅಂತಂದೇಳಿ ಕರಿತೀವಿ. ರೇಖೆಯನ್ನು ನಾವು ಈ ರೀತಿನಾದರೂ ಸೂಚಿಸ್ತೀವಿ, ಅಥವಾ ಇಂಗ್ಲೀಷ್ನ ಸಣ್ಣ ಅಕ್ಷರಗಳಿಂದನಾದರೂ ಸೂಚಿಸ್ತೀವಿ. ಓಕೆನಾ? ನೆಕ್ಸ್ಟ್, ಒಂದು ಕಿರಣ ಒಂದು ಆರಂಭ ಬಿಂದುವಿನಿಂದ ಪ್ರಾರಂಭವಾಗಿ ಒಂದು ದಿಕ್ಕಿನಲ್ಲಿ ಅನಿರ್ದಿಷ್ಟವಾಗಿ ಚಲಿಸುವ ರೇಖೆಯ ಒಂದು ಭಾಗವಾಗಿದೆ. ಇದನ್ನು ಡಿ ಪಿ ಇಂದ ಸೂಚಿಸುತ್ತೇವೆ. ಇಲ್ಲಿ ಪಿ ಯು ಕಿರಣದ ಮೇಲಿನ ಮತ್ತೊಂದು ಬಿಂದುವಾಗಿದೆ. ಅಂದರೆ ಡಿ ಪಿ ಅಂದರೆ ಈ ರೀತಿ ಚಿತ್ರ ಬರೆದ್ರೆ ಇಲ್ಲಿ ಆರಂಭಿಕ ಬಿಂದು ಡಿ, ಇನ್ನೊಂದು ಪಿ. ಸರಿನಾ? ಈ ರೀತಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಮೂಲಭೂತ ಕಲ್ಪನೆಗಳ ಮೇಲೆ ಇರತಕ್ಕಂಥ ಕಂಡುಹಿಡಿಯಿರಿ ಅಥವಾ ಅಭ್ಯಾಸವನ್ನು ನಾವು ಬಿಡಿಸೋಣ ಮಕ್ಕಳೇ.